ಕಾಂತಾರ ಚಾಪ್ಟರ್ 1 ಇದು ಕಾಂತಾರ ಚಾಪ್ಟರ್ 2 ಸಿನಿಮಾದ ಪ್ರೀಕ್ವೆಲ್. ಈ ಟೀಮಿಂದ ನನಗೆ ಇಷ್ಟ ಆಗಿದ್ದೇನಪ್ಪ ಅಂದರೆ ಕೆಲವೊಂದಷ್ಟು ತೊಂದರೆಗಳಾಯಿತು, ಕೆಲವೊಂದಷ್ಟು ಅಡೆತಡೆಗಳು ಬಂದವು. ಸೊ ಅದನ್ನೆಲ್ಲ ದಾಟಿ ಯಾವ ಡೇಟ್ಗೆ ಹೇಳಿದ್ರು ಅದೇ ಡೇಟ್ಗೆ ಟೀಮ್ ಪ್ಲ್ಯಾನ್ ಮಾಡ್ಕೊಂಡು ಬರ್ತಿದ್ದಾರೆ. ಸೊ ಇದು ಪರ್ಸ್ನಲಿ ನನಗೆ ತುಂಬ ಇಷ್ಟ ಆಯಿತು. ಸೊ ಇನ್ನು ಈ ವಿಡಿಯೋ ಕಡೆ ಬರೋದಾದರೆ, ಈ ಸಿನಿಮಾಯಿಂದ ನಿನ್ನೆವರೆಗೂ ಯಾವುದೇ ಕಂಟೆಂಟ್ ಬಿಟ್ಟಿರಲಿಲ್ಲ. ಒಂದು ಟೈಟಲ್ ಗ್ಲಿಮ್ಸ್, ಒಂದು ಮೇಕಿಂಗ್ ವಿಡಿಯೋ, ಜೊತೆಗೆ 2 ಕ್ಯಾರೆಕ್ಟರ್ಸ್ನ ಬಿಟ್ಟಿದ್ರು. ಒಂದು ಗುಲ್ಶನ್ ದೇವಯ್ಯ ಆ್ಯಸ್ ಕುಲಶೇಖರ, ಎರಡನೇದು ರುಕ್ಮಿಣಿ ವಸಂತ್ ಆ್ಯಸ್ ಕನಕವತಿ. ಹೀಗಿರುವಾಗ ಸ್ವಲ್ಪ ದಿನದ ಹಿಂದೆ ಸೆಪ್ಟೆಂಬರ್ 22ಕ್ಕೆ ಟ್ರೇಲರ್ ರಿಲೀಸ್ ಅಂತ ಅನೌನ್ಸ್ಮೆಂಟ್ ಆಯಿತು. ಸೊ ನಾನಂತೂ ಸಖತ್ ಎಕ್ಸೈಟ್ ಆಗಿದೆ. 12:40ಕ್ಕೆ ಅಲಾರಂ ಇಟ್ಟು ಕೆಲಸನ ನಿಲ್ಲಿಸಿ ಕಾಯ್ತಾ ಇದ್ದೆ. ಫೈನಲಿ ಟ್ರೇಲರ್ ಬಂತು, ನೋಡಿದೆ. ಸಿನಿಮಾ ಮೇಲೆ ನನಗೇನಿತ್ತು ನಂಬಿಕೆ, ಅದು ಇನ್ನೂ 10 ಪಟ್ಟು ಜಾಸ್ತಿ ಆಯಿತು ಅಂತ ಹೇಳಿದ್ರೆ ತಪ್ಪಾಗಲ್ಲ. ಎಷ್ಟು ಜನಕ್ಕೆ ಅಂತ ಹ್ಯಾಟ್ಸ್ ಆಫ್ ಹೇಳೋದು. ಅರವಿಂದ್ ಕಶ್ಯಪ್ ಅವರು ವಿಜುವಲ್ನ ಯಾವ ರೀತಿ ಸೆರೆ ಹಿಡಿದಿದ್ದಾರೆ ಅನ್ನೋದು ಎದ್ದು ಕಾಣ್ತಿದೆ ಟ್ರೇಲರ್ನಲ್ಲಿ. ಕಾಡನ್ನು ತೋರಿಸಿರೋ ರೀತಿ, ಆ ರಾಜ್ಯ, ಆ ಸಾಮ್ರಾಜ್ಯನ ತೋರಿಸಿರೋ ರೀತಿ, ವಾವ್. ನನಗೆ ಇದರಲ್ಲಿ ಇನ್ನೂ ಪರ್ಸ್ನಲಿ ಸಿಕ್ಕಾಪಟ್ಟೆ ಇಷ್ಟ ಆಗಿದ್ದೇನು ಅಂದರೆ, ಕಾಡಲ್ಲಿರ್ತಕ್ಕಂಥ ಕೆಲವೊಂದಷ್ಟು ಲೊಕೇಶನ್ ಅಂದರೆ ಲೈವ್ ಲೊಕೇಶನಲ್ಲಿ ಶೂಟ್ ಮಾಡಿರೋದು. ಅದನ್ನೆಲ್ಲ ಸೆಟ್ ಹಾಕಿ ಅಥವಾ VFXನಲ್ಲಿ ಟ್ರೈ ಮಾಡಿದರೆ ಅಷ್ಟೊಂದು ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾ ಇರಲಿಲ್ಲ ಅಂತ ಅಂದ್ಕೊಳ್ತೀನಿ. ಜೊತೆಗೆ ಮ್ಯೂಸಿಕ್, ಅಜನೀಶ್ ಲೋಕನಾಥ್ ಸರ್ ಅವ್ರ ಬಗ್ಗೆ ನಾವೇನು ಮಾತಾಡೋಕ್ಕಾಗಲ್ಲ. ಆ ರೀತಿ ಇದೆ ಅವ್ರ ಕೆಲಸ. ಲೇಯರ್ ವೈಸ್ ಮ್ಯೂಸಿಕ್ಕು ಸ್ಟೆಪ್ ಬೈ ಸ್ಟೆಪ್ ತಲೆ ಒಳಗಡೆ ಹೋಗಿ ಸ್ಟೆಪ್ ಆಗ್ತಾಯಿತ್ತು ಟ್ರೇಲರ್ನಲ್ಲಿ ಅವ್ರ ಮ್ಯೂಸಿಕ್ಕು. ವಿಜುವಲಿ ಯಾವ ಕ್ವಾಲಿಟಿಲಿ ಈ ಸಿನಿಮಾ ಬರ್ತಿದೆ ಅಂದರೆ ಕೆಲವೊಂದು ಫ್ರೇಮ್ ಸಾಕು ಸ್ಯಾಟಿಸ್ಫ್ಯಾಕ್ಷನ್ಗೆ. ಪರ್ಸ್ನಲಿ ಈ ಶಾಟ್ ಪ್ಯೂರ್ ಗೂಸ್ ಬಂಪ್ಸ್ ಅಂತ ಅನ್ಬೋದು. ನೋಡೋಣ ಥಿಯೇಟ್ರಲ್ಲಿ ಯಾವ ರೀತಿ ಎಕ್ಸ್ಪೀರಿಯನ್ಸ್ ಕೊಡುತ್ತೆ ಈ ಶಾಟ್ ಅಂತ. ಎಷ್ಟೋ ಸಿನಿಮಾದ VFX ಬಗ್ಗೆ ಮಾತಾಡಿದ್ದೀವಿ. ಸೊ ಈ ಸಿನಿಮಾದ VFX ಬಗ್ಗೆ ಮಾತಾಡೋದಾದರೆ ಈ ಶಾಟ್, ಈ ಹುಲಿ ಆ್ಯಂಡ್ ಈ ಮಗು ಫ್ರೇಮ್ ಏನಿದೆ ಅದು ಎಷ್ಟು ರಿಯಲಿಸ್ಟಿಕ್ ಆಗಿದೆ ಅಂದರೆ ಇದೇ ಹೇಳುತ್ತೆ VFX ಈ ಸಿನಿಮಾದಲ್ಲಿ ಯಾವ ಮಟ್ಟಕ್ಕೆ ಇರುತ್ತೆ ಅಂತ. ಇನ್ನು ಆ್ಯಕ್ಷನ್, ಈ ಸಿನಿಮಾದಲ್ಲಿ ಆ್ಯಕ್ಷನ್ ಮಾಡಿರೋದು ಅರ್ಜುನ್ ರಾಜ್, ಜೂಜಿ, ರಾಮ್ ಲಕ್ಷ್ಮಣ್, ಮಹೇಶ್ ಮ್ಯಾಥ್ಯೂ, ಮಿಥುನ್ ಸಿಂಗ್ ರಾಜ್ಪೂತ್. ಟ್ರೇಲರ್ ನೋಡಿದ್ರೆ ಗೊತ್ತಾಗುತ್ತೆ ಈ ಸಿನಿಮಾದ ಮೇಜರ್ ಪ್ಲಸ್ ಪಾಯಿಂಟ್ ಬಂದು ಆ್ಯಕ್ಷನ್ ಸೀನ್ಗಳಾಗಿರ್ಬೋದು ಅಥವಾ ಆ ವಾರ್ ಎಪಿಸೋಡ್ ಆಗಿರ್ಬೋದು. ಸುಲಭ ಅಲ್ಲ ಅದನ್ನು ಪ್ಲ್ಯಾನ್ ಮಾಡಿ ಎಕ್ಸಿಕ್ಯೂಟ್ ಮಾಡೋದು. ಆ ಕೆಲಸನ ಈ ಸ್ಟಂಟ್ ಟೀಮ್ ಚೆನ್ನಾಗಿ ಮಾಡಿರ್ತಾರೆ ಅನ್ನೋದು ಗೊತ್ತಾಗ್ತಿದೆ ಟ್ರೇಲರ್ನಲ್ಲಿ. ಮುಂದೆ ನೋಡೋಣ. ಸೊ ನೆಕ್ಸ್ಟ್, ರಿಟರ್ನ್ ಆ್ಯಂಡ್ ಡೈರೆಕ್ಟೆಡ್ ಬೈ ರಿಷಬ್ ಶೆಟ್ಟಿ. ಏನು ಹೇಳೋದು ಇದ್ರ ಬಗ್ಗೆ? ಸಿನಿಮಾಯಿಂದ ಸಿನಿಮಾಗೆ ಅವ್ರ ಥಿಂಕಿಂಗ್ ಆ್ಯಂಡ್ ಅವ್ರ ಸ್ಟೈಲ್ ಇನ್ಕ್ರೀಸ್ ಆಗ್ತಾನೆ ಇದೆ. ಇನ್ನು ಕತೆ ಬಗ್ಗೆ ಬರೋದಾದರೆ ಇದು ಜಸ್ಟ್ ನನ್ನ ಇಮ್ಯಾಜಿನೇಷನ್ ಅಷ್ಟೇ, ಒಂದು ಕಲ್ಪನೆಯಲ್ಲಿ ಗೆಸ್ ಮಾಡಿರೋದು. ಇದರಿಂದ ಮೂವಿ ಸ್ಪಾಯ್ಲರ್ ಆಗುತ್ತೆ ಅಥವಾ ವಿವಿಂಗ್ ಎಕ್ಸ್ಪೀರಿಯನ್ಸ್ನ ಹಾಳು ಮಾಡುತ್ತೆ ಅನ್ನೋದಾದರೆ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡಿಬಿಡಿ. ಇನ್ನು ಕತೆ ಕಡೆ ಬರೋದಾದರೆ ಟ್ರೇಲರ್ನಲ್ಲಿ ಹೇಳಿರೋ ರೀತಿ ಅಂದರೆ ಟ್ರೇಲರ್ ಸ್ಟಾರ್ಟ್ ಆಗೋದು ಯಾವ ಪಾಯಿಂಟಿಂದ ಅಂದರೆ ಕಾಂತಾರ ಚಾಪ್ಟರ್ 2 ಸಿನಿಮಾದಲ್ಲಿ ಅವ್ರ ತಂದೆ ಕಾಣೆಯಾದಾಗ ಆ ಮಗು ಅದನ್ನು ಕೇಳೋದ್ರಿಂದ ಸ್ಟಾರ್ಟ್ ಆಗುತ್ತೆ. ಅಂದರೆ ನನ್ನ ತಂದೆ ಇಲ್ಲಿಂದನೇ ಕಾಣೆಯಾಗಿದ್ದ ಅಂತ. ಸೊ ಅಲ್ಲಿಂದ ಕತೆ ನರೇಟ್ ಆಗುತ್ತೆ. ಸೊ ಅದನ್ನು ಯಾರು ನರೇಟ್ ಮಾಡ್ತಾರೆ ಅನ್ನೋದನ್ನು ಕಾದು ನೋಡಬೇಕು. ಸೊ ಅಲ್ಲಿಂದ ಮುಂದೆ ಆ ಜನಾಂಗ ಹೇಗೆ ಸೃಷ್ಟಿ ಆಯಿತು. ನನಗಿಲ್ಲಿ ಒಂದು ಡೌಟ್ ಏನು ಅಂದರೆ, ಕಾಂತಾರ ಅನ್ನೋದು ಆ ಕಾಡಿನ ಹೆಸರ ಅಥವಾ ಆ ಜನಾಂಗ ಅಥವಾ ಆ ಸಮುದಾಯದ ಹೆಸರ ಅಥವಾ ಆ ಬಾವಿ ಏನಿದೆ ಆ ಬಾವಿಯ ಹೆಸರ, ಅದೊಂದು ಡೌಟ್ ಇದೆ. ಸಿನಿಮಾ ನೋಡಿ ಅದು ತಿಳ್ಕೊಬೇಕು. ಸೊ ಆ ಬಾವಿ ಹೇಗೆ ಸೃಷ್ಟಿ ಆಯಿತು ಅನ್ನೋದನ್ನು ಅವ್ರು ತೋರಿಸಿರೋ ರೀತಿ ಟ್ರೇಲರ್ನಲ್ಲಿ ಇಷ್ಟ ಆಯಿತು. ಅಂದರೆ ಯಾವುದೋ ಒಂದು ಬಂದು ಭೂಮಿಗೆ ಅಪ್ಪಳಿಸೋದು, ಐ ಥಿಂಕ್ ಅದು ಧೂಮಕೇತು ಅಂತ ಅಂದ್ಕೊಳ್ತೀನಿ. ಇದ್ರ ಜೊತೆಗೆ ಆ ಒಂದು ದೈವ ಅವ್ರಿಗೆ ಪೂರ್ವಜರಿಗೆ ಹೇಗೆ ಸಿಕ್ತು ಅನ್ನೋದನ್ನು ತೋರಿಸಿರೋ ರೀತಿ, ಎಲ್ಲದಕ್ಕೂ ಒಂದು ಕನ್ಕ್ಲೂಷನ್ ಅನ್ನೋದು ಕೊಟ್ಟಿರೋದು ಓಕೆ. ಸೊ ಹೀಗಿರುವಾಗ ಕಾಡಿನ ಜನಾಂಗದವ್ರಿಗೆ ಅಂದರೆ ಆ ಸಮುದಾಯದವ್ರಿಗೆ ಕಾಡಿನಲ್ಲಿ ಒಂದು ಮಗು ಸಿಗುತ್ತೆ. ಐ ಥಿಂಕ್ ಅದು ರಿಷಬ್ ಶೆಟ್ಟಿ ಅವರು. ಸೊ ಈ ರೀತಿ ಅವರು ಮುಂದೆ ಬೆಳೆದು ಜಾಲಿ ಕೆಲವೊಂದಷ್ಟು ಎಪಿಸೋಡ್ ನೋಡಿದ್ರೆ, ಕೆಲವೊಂದಷ್ಟು ಶಾರ್ಟ್ಸ್ ನೋಡಿದ್ರೆ ಗೊತ್ತಾಗುತ್ತೆ ಅವರು ಕೂಡ ಜಾಲಿಯಾಗಿದ್ದು ಯಾವುದಕ್ಕೂ ಟೆನ್ಷನ್ ತಗೊಳ್ಳದೆ ಸೇಮ್ ಆ್ಯಸ್ ಇಟ್ ಈಸ್ ಕಾಂತಾರ ಚಾಪ್ಟರ್ 2ನಲ್ಲಿ ಶಿವ ಇದ್ದ ರೀತಿಯೇ ಇರ್ತಾರೆ ಅಂತ ಅನ್ಕೋಬೋದು. ಸೊ ಈ ಕಡೆ ಬರೋದಾದರೆ ರಾಜಮನೆತನ, ಅವರಿಂದ ಕೆಳಗಡೆ ಅಂದರೆ ಅವ್ರ ಕೆಳಗಡೆ ಕೆಲಸ ಮಾಡ್ತಿದ್ದಂತಹ ಕುಲಶೇಖರ ಅವರು. ಸೊ ಅವರು ಈ ಜನಾಂಗದವರು ಬೆಳೀತಿದ್ದಂತಹ ಮಸಾಲೆ ಪದಾರ್ಥಗಳು ಗೊತ್ತಾಗುತ್ತೆ ಇಲ್ಲಿ ಈ ಶಾರ್ಟ್ಸ್, ಕೆಲವೊಂದಷ್ಟು ಶಾರ್ಟ್ಸ್ ನೋಡಿದ್ರೆ. ಸೊ ಈ ಒಂದು ಮಸಾಲೆ ಪದಾರ್ಥಗಳಲ್ಲಿ ರಾಜರಿಗೆ ಒಪ್ಪಿಸಿದಂತಹ ಕೆಲವೊಂದಷ್ಟು ಏನಿದೆ ಆ ಒಂದು ಪ್ರಮಾಣದಲ್ಲಿ ಕುಲಶೇಖರ ಅವ್ರಿಗೆ ಗೊತ್ತಾಗದೇ ಇರೋ ಥರ, ಅಂದರೆ ರಾಜನಿಗೆ ಗೊತ್ತಾಗದೇ ಇರೋ ಥರ ಇವ್ರಿಗೆ ಮೋಸ ಅನ್ಯಾಯ ಮಾಡೋ ರೀತಿ ಇರ್ಬೋದು. ಈ ರೀತಿ ಇರಬೇಕಾದ್ರೆ ಮುಂದೆ ಒಂದಿನ ಅವ್ರಿಗೂ ಗೊತ್ತಾಗಿ, ಸೊ ಜನಗಳಿಗೂ ಇದು ಗೊತ್ತಾಗಿ ಇವ್ರ ಆಪೋಸಿಟ್ಟು ದಂಗೆ ಎದಳೋ ಸಿಚುವೇಶನ್ ಬಂದಾಗ, ಸೊ ಇದೇ ಸಿಚುವೇಶನಲ್ಲಿ ನಮ್ಮ ಕನಕವತಿ ಅಂದರೆ ರಾಜಮನೆತನದ ಹೆಣ್ಣು ನಮ್ಮ ಈ ರಿಷಬ್ ಶೆಟ್ಟಿ ಅವ್ರ ಮೇಲೆ ಪ್ರೇಮ ಆಗಿ ಅವರು ಕೂಡ ಇದೇ ಜನಾಂಗಕ್ಕೆ ಬಂದು ಸೇರ್ಕೊಂಡಿರೋದನ್ನ ನೋಡ್ಬೋದು. ಸೊ ಅವರು ಇಲ್ಲಿಗೆ ಬಂದು ಸೇರ್ಕೊಂಡ ಮೇಲೆ ಅಂದರೆ ರಾಜಮನೆತನಕ್ಕೆ ಬಂದಂತಹ ಕಳಂಕನ ಕಾಂತಾರದವರ ರಕ್ತದಿಂದ ತೊಳಿತೀನಿ ಅಂತ ಅವರು ಇಲ್ಲಿ ಇವರ ಅಂತ್ಯಕ್ಕೆ ಬಂದು ಇವರ ಇದ್ದಂತಹ ಜಾಗಕ್ಕೆ ಬೆಂಕಿ ಇಡೋದು. ಸೊ ಈ ರೀತಿ ಇರುವಾಗ ಅವರ ವಿರುದ್ಧ ಈ ಜನಾಂಗದವರು ದಂಗೆ ಎದೊಳೋದು ಒಂದು ಮೇಜರ್ ಎಲಿಮೆಂಟ್ ಆಗಿರ್ಬೋದು. ಒಂದು ಸಾಮ್ರಾಜ್ಯದ ವಿರುದ್ಧ ಒಂದು ಜನಾಂಗ ಹೋರಾಡೋದು ಸುಲಭ ಅಲ್ಲ. ಸೊ ಟ್ರೇಲರ್ನಲ್ಲಿರೋ ಡೈಲಾಗ್ ರೀತಿಯೇ ಧರ್ಮ ದಾರಿಯಲ್ಲಿದ್ದಾಗ ಶಿವನೇ ಗಣಗಳನ್ನು ಕಳಿಸ್ತಾನೆ ಅನ್ನೋ ರೀತಿ. ಬಟ್ ಇಲ್ಲಿ ಶಿವನೇ ರಿಷಬ್ ಶೆಟ್ಟಿ ಅವ್ರನ್ನ ಮುನ್ನಡೆಸೋದು. ಈ ಒಂದು ಟ್ರಾನ್ಸ್ಫಾರ್ಮೇಷನ್ನೇ ಈ ಒಂದು ಶಾರ್ಟ್ಸ್ ಅಂತ, ಈ ಒಂದು ಸೀಕ್ವೆಲ್ ಅಂತ ಅನಿಸ್ಬೋದು. ಬಟ್ ಇದು ಬೇರೆನೂ ಆಗಿರ್ಬೋದು, ಮುಂದೆ ಮಾತಾಡೋಣ.
ಸೊ ಇದ್ರ ಜೊತೆಗೆ ನನಗೆ ಪರ್ಸ್ನಲಿ ಒಂದು ಡೌಟ್ ಇತ್ತು. ಅಂದರೆ ರಾಂಪ್ ಆಗಿರ್ಬೋದು, ಪ್ರಮೋದ್ ಶೆಟ್ಟಿ ಅವರಾಗಿರ್ಬೋದು. ಸೊ ಇವ್ರ ಬಗ್ಗೆ ಒಂದು ಸಿನಿಮಾಯಿಂದ ಸೀಕ್ವೆಲ್ ಬಗ್ಗೆ ಮಾತಾಡೋದಾದರೆ, ಸೀಕ್ವೆಲ್ ಬಂದಾಗ ಅವ್ರ ಕ್ಯಾರೆಕ್ಟರ್ಸ್ ಇದೇ ರೀತಿ ಇರುತ್ತೆ ಅನ್ನೋ ಒಂದು ಒಪಿನಿಯನ್ ಬರ್ಬೋದು. ಬಟ್ ಅವರ ಪೂರ್ವಜರು ಯಾವ ರೀತಿ ಇದ್ದರು ಅನ್ನೋದನ್ನು ಯಾವ ರೀತಿ ಬರೆದಿರ್ತಾರೆ ಕಾದು ನೋಡಬೇಕು. ಸೊ ಫೈನಲಿ ನಾನು ಏನು ಹೇಳಬೇಕು ಅಂದರೆ, ಈ ಗಾಡ್ ಸೀನ್ಸ್ ಅಂದರೆ ಈ ಒಂದು ಶಾಟ್ ಮತ್ತು ಕ್ಲೈಮ್ಯಾಕ್ಸ್ನಲ್ಲಿ ಬಂದಂಥ ಈ ಶಾಟ್, ಸೊ ಇವೆರಡು ಮಧ್ಯದಲ್ಲಿ ಬಂದು ಹೋಗ್ತವ ಅಥವಾ ಕ್ಲೈಮ್ಯಾಕ್ಸ್ನಲ್ಲಿ ಏನಾದರೂ ಬಂದರೆ, ಅಂದರೆ ಟ್ರಾನ್ಸ್ಫಾರ್ಮೇಷನ್ ಏನಾಗುತ್ತೆ ಅದಾದಮೇಲೂ ಮತ್ತೆ ಬಂದರೆ, ಸೊ ಲಾಸ್ಟ್ನಲ್ಲಿ ಒಂದು ಡೈಲಾಗ್ ಇದೆ, ಶಿವ ಇಲ್ಲೇ ಬಂದಿದ್ದಲ್ಲ, ಇಲ್ಲೇ ಬಂದು ನೆಲೆಸಿದ್ರು ಅಂತ. ಸೊ ಅಂದರೆ ಈ ಒಂದು ಫ್ರೇಮ್ ನೋಡಿದ್ರೆ ಗೊತ್ತಾಗುತ್ತೆ. ಐ ಥಿಂಕ್ ಈ ಸೀರೀಸ್ ಇನ್ನು ಕಂಟಿನ್ಯೂ ಆಗ್ಬೋದಾ, ಮುಂದೆ ಏನಾದರೂ ಅದೇ ಥರ ಒಂದು ಹಿಂಟ್ ಕೊಡ್ಬೋದಾ ಮುಂದಿನ ಒಂದು ಪಾರ್ಟ್ಗೆ, ಕಾದು ನೋಡಬೇಕು. ಸೊ ಇದಿಷ್ಟು ನನಗನ್ಸಿದ್ದು ಟ್ರೇಲರ್ನ ನೋಡಿ. ನಿಮ್ಗೇನು ಅನಿಸ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಸಿಗ್ತೀನಿ. ಬಾಯ್.